ಸಂಯುಕ್ತ ಪಾಟೀಲ್ ಪ್ರಚಾರಕ್ಕೆ ಸ್ಟಾರ್ ರಂಗು. ಖ್ಯಾತ ನಟ ಹಾಗೂ ನಿರ್ದೇಶಕ ಎಸ್ ನಾರಾಯಣ್ ಅವರಿಂದ ಸಂಯುಕ್ತ ಪಾಟೀಲ್ ಪರ ಪ್ರಚಾರ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬದಲಾವಣೆಗೆ ಸಂಯುಕ್ತ ಪಾಟೀಲ್ಗೆ ಅವಕಾಶ ನೀಡಿ ಖ್ಯಾತ ನಟ ನಿರ್ದೇಶಕ ಎಸ್ ನಾರಾಯಣ್. ರೈತರಿಗೆ ಅನ್ಯಾಯ ಮಾಡಿ ಶ್ರೀಮಂತರ ಸಾಲ ಮನ್ನಾ ಮಾಡಿದ ಸರ್ಕಾರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಎಂದು ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಹೇಳಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬೇಬೂರು ಗ್ರಾಮದ ಕಲಗುಡಿ ಓಣಿಯಲ್ಲಿ ನಡೆದಂತಹ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಿ ಮತಯಾಚಿಸಿದರು. ದೇಶದ ಸುಭದ್ರತೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದು ಅವಶ್ಯಕ ಅಂತ ನಟ ಎಸ್ ನಾರಾಯಣ್ ಹೇಳಿದ್ದಾರೆ. ಬಾಗಲಕೋಟೆಯ ಅಭಿವೃದ್ಧಿಗೆ ಸಂಯುಕ್ತ ಪಾಟೀಲ್ ಅವರನ್ನ ಆಯ್ಕೆ ಮಾಡಿ ವಿದ್ಯಾವಂತ ಜನಪ್ರತಿನಿಧಿಗಳಿಂದ ಮಾತ್ರ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯ. ಕಾರಣ ನೀವೆಲ್ಲರೂ ಕೂಡ ಮೇ 7ರಂದು ಕ್ರಮ ಸಂಖ್ಯೆ 3ಕ್ಕೆ ಮತ ನೀಡಿ ಸಂಯುಕ್ತ ಪಾಟೀಲ್ ಅವರನ್ನ ಭರ್ಜರಿ ಮತಗಳ ಅಂತರದಿಂದ ಗೆಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಶಾಸಕರು ಆದ ಶ್ರೀ ಎಚ್.ವೈ. ಮೇಟಿ, ಮಾಜಿ ಸಂಸದರು ಆದ ಅಜಯ್ ಕುಮಾರ್ ಸರನಾಯಕ್, ಮುಖಂಡರು ಆದ ಬಾಯಕಮೇಟಿ, ಸಂತೋಷ ಹೊಕ್ರಾಣಿ, ಇತರೆ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಭೀಮ್ ವಾದ ನ್ಯೂಸ್. ಉತ್ತಮವಾದ ಅಭಿವೃದ್ಧಿಗಳನ್ನು ಮಾಡತಕ್ಕಂಥ ಚಿಂತನೆ ಇರತಕ್ಕಂಥ ಒಂದು ಹೆಣ್ಣು ಮಗು ಇಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಅವರನ್ನ ಆಯ್ಕೆ ಮಾಡಬೇಕಾದ್ದು ನಿಮ್ಮ ಕರ್ತವ್ಯ. ಆಯ್ಕೆ ಮಾಡ್ತೀರಿ, ಅವ್ರು ಆಯ್ಕೆ ಆಗ್ತಾರೆ, ಗೆಲ್ತಾರೆ. ಗೊತ್ತಿದೆ ನನಗೆ, ಗೆಲ್ತಾರೆ ಅನ್ನೋ ಸೂಚನೆ ಬಂತು ನನಗೆ. ಎಷ್ಟು ಹಂತದಿಂದ ಗೆಲ್ತಾರೆ ಅನ್ನೋದು ಗೊತ್ತಿಲ್ಲ. ಅದು ಬಹಳ ಮುಖ್ಯ. ಒಂದು ಕ್ಷೇತ್ರದಲ್ಲಿ ಒಬ್ಬ ಮನೆಗೆ ಒಳ್ಳೆ ತಂದೆ ಇರ್ಬೇಕು, ಒಂದು ಕ್ಷೇತ್ರಕ್ಕೆ ಒಬ್ಬ ಒಳ್ಳೆ ನಾಯಕ ಇರ್ಬೇಕು. ಅದು ಬಹಳ ಮುಖ್ಯ. ಯಾಕೆಂದ್ರೆ ಈ ಭಾಗದಲ್ಲಿ ಬಾಗಲಕೋಟೆ ಹೇಗಿತ್ತು ಅನ್ನೋದು ನೀವೆಲ್ಲ ನೋಡಿದ್ರೆ, ನಾನು ನೋಡಿದ್ದೀನಿ. ಈಗ ಹೇಗಿದೆ ನೀವು ನೋಡ್ತಾ ಇದ್ರಿ, ನಾನು ನೋಡ್ತಾ ಇದ್ದೀನಿ. ಈ ಅಭಿವೃದ್ಧಿಗೆ ಕಾರಣಕರ್ತರು ಯಾರು? ಅವ್ರ ತಂದೆಯವರು. ಈಗ ಸಂಯುಕ್ತ ಪಾಟೀಲ್ ಅವ್ರನ್ನ ನೀವು ಆಯ್ಕೆ ಮಾಡಿದ್ರೆ ಮುಂದಿನ 5 ವರ್ಷಗಳ ಕಾಲ ಈ ಕ್ಷೇತ್ರ ಅದ್ಭುತವಾಗಿರುತ್ತೆ ಅನ್ನೋದು ನಾನು ಭರವಸೆ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಅವರಿಗೆ ವಿಷನ್ ಇದೆ. ಒಂದು ಕ್ಷೇತ್ರದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಆರಿಸ್ಬೇಕು. ಅದು ಬಹಳ ಮುಖ್ಯ. ಅದಕ್ಕಿಂತ ಹೆಚ್ಚಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನೀವೆಲ್ಲ ಅಧಿಕಾರಕ್ಕೆ ತಂದಿದ್ದೀರಿ. ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಅಧಿಕಾರಕ್ಕೆ ತಂದಿದ್ದೀರಿ. ರಾಷ್ಟ್ರದಲ್ಲಿ ಬರಬೇಕು. ಇವಾಗ ರಾಷ್ಟ್ರದಲ್ಲಿ ಬರದೆ ಹೋದ್ರೆ, ರಾಷ್ಟ್ರದಲ್ಲಿ ಕಾಂಗ್ರೆಸ್ ಬರದೆ ಹೋದ್ರೆ ಬಹಳ ತೊಂದರೆ ಸಿಗಾಕೋತೀವಿ ನಾವು. ಈ 10 ವರ್ಷ ನಂಬಿ ಏಮಾರಿದ್ದೀವಿ. 10 ವರ್ಷ ನಂಬಿ ಏಮಾರಿದ್ದೀವಿ. ಬರೀ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು 10 ವರ್ಷ ಅವರು ಅಧಿಕಾರವನ್ನು ಮಾಡಿದ್ದಾರೆ. ಇನ್ನು ಮಾಡೋಕ್ಕಾಗೋದಿಲ್ಲ. ಜನ ಎಲ್ಲ ಬುದ್ಧಿವಂತರಾಗಿದ್ದಾರೆ. ಹಾಗಾಗಿ ಪ್ರಧಾನಮಂತ್ರಿಗಳು ಎಲ್ಲಾ ಕ್ಷೇತ್ರಕ್ಕೂ ಬಂದು ಹೋಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಿ ಹೋಗಿದೆ ನಮ್ಗೆ ಇಲ್ಲಿ ನಾವು ಬೇರೆ ಏನು ಬೇಯೋದಿಲ್ಲ ಅಂತ ಹೇಳಿ. ಹಾಗಾಗಿ ಬರೀ ಹೋಗ್ತಾ ಇದ್ದಾರೆ. ಜನ ಬುದ್ಧಿ ಕಲಿಸ್ತಾರೆ, ಬದಲಾವಣೆಯನ್ನು ಬಯಸ್ತಾರೆ. ಯಾಕೆ ಬದಲಾವಣೆ ಬಯಸ್ತಾರೆ? ತುಂಬಾ ಸಮಸ್ಯೆಗಳನ್ನ ಇವತ್ತು ಜನ ಎದುರಿಸ್ತಾ ಇದ್ದಾರೆ. ನೀವು ನೋಡಿ, ತೆರಿಗೆ ಕಟ್ತಾ ಇದ್ದೀರಿ ನೀವು. ಗೊತ್ತಾ ನಿಮ್ಗೆ? ಮೊದಲ ನಮ್ಮ ದೇಶದಲ್ಲಿ ತೆರಿಗೆ ಕಟ್ಟುವ ಸಂಖ್ಯೆ ಸಪರೇಟ್ ಆಗಿತ್ತು. ಇವ್ರು ತೆರಿಗೆ ಕಟ್ತಾರಪ್ಪ ಅಂತ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ತೆರಿಗೆ ಕಟ್ತಾ ಇದ್ದಾನೆ. 1000 ರೂಪಾಯಿ ದುಡಿದ್ರೆ ಅದ್ರಲ್ಲಿ 600 ರೂಪಾಯಿ ಒಬ್ಬ ಮನುಷ್ಯ ತೆರಿಗೆ ಕಟ್ತಾರೆ. ಒಬ್ಬ ಕೂಲಿ ಕಾರ್ಮಿಕ ದಿನಕ್ಕೆ 200 ರೂಪಾಯಿ ದುಡಿತಾನೆ. ಆ 200 ರೂಪಾಯಿಯಲ್ಲಿ 120 ರೂಪಾಯಿ ಅವ್ರು ತೆರಿಗೆ ಕಟ್ತಾರೆ. ಅವ್ರಿಗೆ ಗೊತ್ತೇ ಇಲ್ಲ ಅದನ್ನ. ಪ್ರತಿಯೊಂದಕ್ಕೂ GST ಕೊಡ್ತಾ ಇದ್ದೀರಿ ನೀವು. ಉಸಿರಾಡೋ ಗಾಳಿ ಬಿಟ್ಟು ಪ್ರತಿಯೊಂದಕ್ಕೂ ನೀವು ತೆರಿಗೆ ಕೊಡ್ತಾ ಇದ್ದೀರಿ. ಈ ತೆರಿಗೆಯನ್ನ ನಮ್ಮಿಂದ ಕಿತ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅವರು? ದೇಶ ಸಾಲ ಏನಾದ್ರು ಕಮ್ಮಿ ಆಗಿದೆ? ಇಲ್ಲ. ಬೇರೆ ಏನಾದ್ರು ಕ್ಷೇತ್ರಗಳು ಅಭಿವೃದ್ಧಿ ಆಗಿದೆ? ಇಲ್ಲ. ಏನಾಗ್ತಾ ಇದೆ? ಅಭಿವೃದ್ಧಿ ಎಲ್ಲಾಗ್ತಾ ಇದೆ? ಅವರ ಭಾಗದಲ್ಲಿ ಗುಜರಾತ್, ಉತ್ತರ ಪ್ರದೇಶಕ್ಕೆಲ್ಲ ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ಹಣ ಅದು. ಹಾಗಾಗಿ ಇಲ್ಲಿನ ನಮ್ಮ ಸಂಸದರು ಅದ್ರ ಬಗ್ಗೆ ಧ್ವನಿ ಎತ್ತಿದ್ರು. ನಮ್ಮ ತೆರಿಗೆ ನಮ್ಮ ಕೊಡಿ ಅಂತ ಹೇಳಿ. ಅದಕ್ಕೂ ಕೂಡ ಅವ್ರ ಮೇಲೆ ಬಹಳಷ್ಟು ಮಾತುಗಳೆಲ್ಲ ಬಂತು. ಇದೆಲ್ಲ ಅನುಭವಿಸ್ಬೇಕು. ನಾವು ಯೋಚನೆ ಮಾಡಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಹಸಿವು ಮುಕ್ತ ಭಾರತ ಮಾಡಬೇಕು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಯಾವುದು ಮುಖ್ಯ?